ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಿ? ನೀವು ಆರಾಮಿದ್ದೀರಿ? ನಾವು ಆರಾಮಿದ್ದೆವು. ನಾನು ಹನುಮಾನ್ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇಲ್ಲಿ ಮೇನು ಅರ್ಚ್ ನೋಡ್ರಿ, ಮೇನು ಅರ್ಚಿಗೆ ಬಂದಿದ್ದೇನೆ. ಅರ್ಚ್ ಒಳಗಡೆ ದೇವಸ್ಥಾನದ ಗೇಟ್ ಒಳಗಡೆ ಹೋದರೆ ಹನುಮಾನ್ ದೇವಸ್ಥಾನ, ಹನುಮಾನ್ ದೇವರ ದರ್ಶನ ಮಾಡೋಕ್ಕೆ ನಾನು ಬಂದಿದ್ದೇನೆ. ನೋಡಿ, ಜಾತ್ರೆ ಎಷ್ಟೊಂದು ಚೆನ್ನಾಗಿದೆ. ಇನ್ನೂ ನಾನು ಮುಂದೆ ಹೇಳಬೇಕಾಗಿದ್ದ ವಿಷಯ ಬಹಳಷ್ಟಿದೆ. ನೀವು ಪೂರ್ಣವಾಗಿ ನೋಡಿ, ವಿಡಿಯೋ ಪೂರ್ತಿ ನೋಡಿ. ಹೋಮ ನಡೆದೈತಿ ಹನುಮಾನ್ ಹನುಮಾನ ದೇವಸ್ಥಾನದಲ್ಲಿ. ಹೋಮ ಚೆನ್ನಾಗಿದೆ, ಹೋಮಕ್ಕೆ ಕೂತ್ಕೋಬೇಕು. ಹಲೋ ಹಾಯ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಬಂದಿದ್ದರು, ಭೇಟಿಯಾದರು. ಮತ್ತು ಆಮೇಲೆ ಶನಿ ಮಹಾತ್ಮನ ಒಂದು ಪವಾಡು. ಈ ನಮ್ಮ ಶನಿ ಮಹಾತ್ಮನದಲ್ಲಿ ಮಂತ್ರಿಸಿ ತೆಂಗಿನಕಾಯಿ ಗುರುಗಳು ಕೊಡ್ತಾರೆ. ಕೊಟ್ಟಿದ ಮೇಲೆ ಅಲ್ಲಿ ಕಟ್ಟಬೇಕು. ನಮ್ಮ ಹರಕೆಯನ್ನು ನಾವು ಈಡೇರಿಸುವ ಸಲುವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಏನು ಅಂದುಕೊಂಡಿರ್ತೇವೋ ಅದನ್ನು ಪೂರ್ಣ ಆಗುತ್ತದೆ. ಅದಕ್ಕಾಗಿ ತೆಂಗಿನಕಾಯಿ ಕಟ್ಟಿ ನಾವು ದೇವಸ್ಥಾನದ ಸುತ್ತು 5 ಸಲ 7 ಸಾರಿ ತಿರ್ಗಾ ಓಡಾಡಿಕೊಂಡು ದೇವರ ದರ್ಶನವನ್ನು ಮಾಡಬೇಕು. ಈ ತೆಂಗಿನಕಾಯಿ ಕಟ್ಟುವುದು ನಮಗೆ ಲಾಭ. ಅದಕ್ಕೆ ನೋಡಿ, ಎಲ್ಲ ಭಕ್ತಾದಿಗಳು, ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ, ನಮ್ಮ ಅಭಿಮಾನಿಗಳು ಎಲ್ಲ ಚೆನ್ನಾಗಿದೆ ನೋಡಿ. ಹನುಮಾನ್ ದೇವರ ಒಂದು ದರ್ಶನ ಪಡೆದವನಿಗೆ ಪುಣ್ಯ ಪಾವನ. ನೋಡಿ, ಇಲ್ಲೊಂದು ಪವಾಡ ಐತಿ ನೋಡಿ. ಹನುಮಂತನ ದೇವಸ್ಥಾನ ಒಳಗಡೆ ಮಹಾಪ್ರಸಾದ ಸ್ವೀಕರಿಸಲಿಕ್ಕೆ ಹನುಮಂತ ಬಂದಿದ್ದಾನೆ. ನಿಜವಾಗಿಯೂ ಹನುಮಂತ ಇದ್ದಾನೆ. ಅವನು ಬಂದು ಮಹಾಪ್ರಸಾದವನ್ನು ತೆಗೆದುಕೊಂಡು ಸ್ವೀಕರಿಸುತ್ತಾನೆ. ಇಷ್ಟೇ ನನ್ನ